जय भीम जय भीम जय 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 भीम ಎಲ್ರಿಗೂ ಗೊತ್ತಿದೆ ಅಮಿತ್ ಶಾ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಸಹನೆಯಿಂದ ವಿಷವನ್ನು ಕಾರ್ಕೊಂಡಿದ್ದಾರೆ. ಅದನ್ನ ನಾನು ವಿಷ ಕಾರದ್ದು ಅಂತಲೇ ಹೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಮಿತ್ ಶಾದ ಪೂರ್ವಜರಿಂದಲೂ ಕೂಡ ಈ ವಿಷ ಅಂಬೇಡ್ಕರ್ ಮೇಲೆ ಮತ್ತು ಸಂವಿಧಾನದ ಮೇಲೆ ಆಗ್ತಲೇ ಬಂದಿದೆ. ಇದು 1949ರಿಂದಲೂ ಆಗ್ತಲೇ ಬಂದಿದೆ. ನಾನಿದನ್ನು ಜೆನೆಟಿಕಲ್ ವೆನಮ್ ಅಂತ ಕರಿತೀನಿ. ಜೆನೆಟಿಕಲಿ ಅವ್ರಿಗೆ ಬಂದಿರೋಂಥ ವೆನಮ್ ಇದು. ಆ ವಿಷವನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅವರು ಅಂಬೇಡ್ಕರ್ ಬಗ್ಗೆ ಕಳೆದ 75 ವರ್ಷಗಳಿಂದ ವಿಷ ಕಾರ್ತಾ ಇದ್ದಾರೆ? ಅವರು ಈ ದೇಶದ ಪ್ರಗತಿಯ ಬಗ್ಗೆ ಯಾರೇ ಮಾತಾಡೋದು ಅವ್ರ ವಿರುದ್ಧ ಅವರು ಇರ್ತಾರೆ. ಈ ದೇಶದ ಮಾನವೀಯತೆಯ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರ ವಿರುದ್ಧ ಸಂಘ ಪರಿವಾರ ಇರುತ್ತೆ. ಈ ದೇಶದ ಹೆಣ್ಣುಮಕ್ಕಳು, ಆದಿವಾಸಿಗಳು, ಅಲೆಮಾರಿಗಳು, ಅಲ್ಪಸಂಖ್ಯಾತರು, ಅಸ್ಪೃಶ್ಯರ ಬಗ್ಗೆ ಮಾತಾಡಿದ್ರು ಕೂಡ ಅದರ ವಿರುದ್ಧ ಸಂಘ ಪರಿವಾರ ಇರುತ್ತೆ. 1949ರ ಆರ್ಗನೈಸರ್ ಪತ್ರಿಕೆಯಲ್ಲಿ, ಅದು ಆರ್ಗನೈಸರು BJPಯ ಮುಖವಾಣಿ, ಅದರಲ್ಲಿ ಸಂವಿಧಾನದ ವಿರುದ್ಧವಾಗಿ ಮತ್ತು ಅಂಬೇಡ್ಕರ್ ವಿರುದ್ಧವಾಗಿ ಒಂದು ಎಡಿಟೋರಿಯಲ್ನೇ ಬರೀತಾರೆ. ಇದು ಇವತ್ತು ಅಮಿತ್ ಶಾ ಮಾಡ್ತಾ ಇರೋಂಥದ್ದು ಒಂದೇ ಅಲ್ಲ. ಇದ್ರ ಹಿಂದ್ಗಡೆ ಅವರ ಪೂರ್ವಜರಾದಂತಹ ಸಾವರ್ಕರ್ ಇರ್ಬೋದು, ಗೋಳ್ವಾಲ್ಕರ್ ಇರ್ಬೋದು, ಅಥವಾ ಹೆಡ್ಗೇವಾರ್ ಇರ್ಬೋದು, ಮತ್ತಾರೇ ಇರ್ಬೋದು, ಅಲ್ಲಿಂದ ಬಂದಂಥವ್ರು ಎಲ್ಲರೂ ಕೂಡ ಸತತವಾಗಿ ಇದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲಿರುವಂತಹ ಸಮಾನತೆ, ಸಹಬಾಳ್ವೆ, ಸಹೋದರತ್ವ, ಸಮಾಜವಾದ, ಜಾತ್ಯತೀತತೆ, ಧರ್ಮಾತೀತತೆ ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಅವ್ರಿಗೆ ಬೇಕಾಗಿರೋಂಥ ಅಸಮಾನತೆಯನ್ನೇ ಅವ್ರು ನಂಬಿಕೊಂಡಿರುವಂತಹ ಜನ. ಅದರಿಂದಾಗಿ ಅವರಿಗೆ ಸಮಾನತೆ ಕೊಡುವಂತಹ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವ್ರು ವಿರೋಧಿಸ್ಕೊಂಡೇ ಬಂದಿದ್ದಾರೆ. ನನಗನ್ಸುತ್ತೆ ಇದು ಬರೀ ಅಕಸ್ಮಾತಾಗಿ ಬಂದಿರೋದಲ್ಲ. ಇದು ಫ್ರಾಯ್ಡಿಯನ್ ಸ್ಲಿಪ್ಸ್ ಅಂತ ಕರಿತೀವಿ ನಾವು. ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಒಬ್ಬ ಮನಃಶಾಸ್ತ್ರಜ್ಞ ಹೇಳ್ತಾನೆ, ಮನಸ್ಸಿನೊಳಗಡೆ, ನಿಮ್ಮ ಸಪ್ತ ಮನಸ್ಸಿನೊಳಗಡೆ ಯಾವುದನ್ನು ಬಚ್ಚಿಟ್ಕೊಂಡಿರ್ತಾರಲ್ಲ, ಅದು ಈ ರೀತಿ ವ್ಯಕ್ತ ಆಗಿಬಿಡುತ್ತೆ ಅಂತೇಳಿ. ಆ ರೀತಿ ವ್ಯಕ್ತ ಆಗಿದೆ ಅಷ್ಟೇ. ಯಾವುದೇ ಒಂದು ನಾಗರಿಕ ಸಮಾಜದಲ್ಲಿ, ಯಾವುದೇ ಒಂದು ನಾಗರಿಕ ಸರ್ಕಾರದಲ್ಲಿ ಅಮಿತ್ ಶಾ ಅಂತವರು ಗೃಹ ಮಂತ್ರಿ ಆಗೋದಿರಲಿ ಅಂಥವರು ಸಾರ್ವಜನಿಕವಾಗಿ ಓಡಾಡಲೂಬಾರ್ದು, ಅವ್ರು ಜೈಲಲ್ಲಿರಬೇಕು. ಯಾಕಂದರೆ ಆತನ ಹಿನ್ನೆಲೆನೇ ಆ ಥರ ಇದೆ. ಅವರ ಅಮಿತ್ ಶಾದ ಅವರ ಮತ್ತೊಬ್ಬ ಅನುಯಾಯಿಯಾಗಿರುವಂತಹ CT ರವಿ ಮೊನ್ನೆ ಬೆಳಗಾಮಲ್ಲಿ ಒಬ್ಬ ಹೆಣ್ಣುಮಗಳ ಬಗ್ಗೆ ಅಷ್ಟೇ ಹೀನಾಯವಾಗಿ ಮಾತಾಡ್ತಾರೆ. ಅವರು ಬರೀ ಆದಿವಾಸಿಗಳು, ಅಸ್ಪೃಶ್ಯರು, ಅಲೆಮಾರಿಗಳ ವಿರೋಧಿಗಳಲ್ಲ, ಭಾಳ ಮೂಲತಃ ಅವರು ಮಹಿಳೆಯರ ವಿರೋಧಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿದಾಗ ಅದನ್ನು ಮೊಟ್ಟ ಮೊದಲು ವಿರೋಧಿಸಿದ್ದು ಸಂಘ ಪರಿವಾರ. ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬಾರ್ದು ಅಂತ. ಇವತ್ತಿಗೂ ಕೂಡ ಅವರ ಅಭಿಪ್ರಾಯದಲ್ಲಿ ಏನೇ ಬದಲಾವಣೆ ಆಗಿಲ್ಲ. ಹೆಣ್ಣುಮಕ್ಳು ಇದನ್ನು ಯೋಚನೆ ಮಾಡಬೇಕು. ಅವ್ರಿಗೆ ಓಟ್ ಹಾಕ್ತಾರಲ್ಲ ಹೆಣ್ಮಕ್ಳು, ಅವ್ರು ಯೋಚನೆ ಮಾಡಬೇಕು. ಅವರು ಸದಾ ಅವ್ರ ವಿರುದ್ಧವಾಗೇ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಭಾರತದ ಬಾವುಟವನ್ನು ವಿರೋಧಿಸಿದ್ರು, ಭಾರತದ ರಾಷ್ಟ್ರಧ್ವಜವನ್ನು ವಿರೋಧಿಸಿದ್ರು, ಭಾರತದ ಭೂಪಟವನ್ನೇ ವಿರೋಧಿಸಿದ್ರು. ಈಗ ಸಂವಿಧಾನವನ್ನೂ ವಿರೋಧಿಸ್ತಾ ಇದ್ದಾರೆ. ಇನ್ನು 2025 ಇನ್ನೊಂದು 5-6 ದಿವಸದಲ್ಲಿ ಬರ್ತಾ ಇದೆ. ಅದು RSSನ 100 ವರ್ಷ ಆಗ್ತಾ ಇರುವಂತಹ ಸಂದರ್ಭ. ಈ ಸಂದರ್ಭಕ್ಕೆ ಅವರು ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬ ನಾಗರಿಕನು ಕೂಡ ಅವರ ಪ್ರಿಪರೇಷನ್ನು ಏನೇನು ಮಾಡ್ಕೊಳ್ತಾ ಇದ್ದಾರೆ, ದೇಶ ವಿರೋಧಿ ಪ್ರಿಪರೇಷನ್ನು, ಅದನ್ನು ದೇಶ ಪ್ರೇಮಿಗಳಾಗಿ ನಾವು ನಿಂತು ಅದನ್ನು ಕೌಂಟ್ರ್ ಮಾಡಬೇಕಾಗಿದೆ, ನಾನು ವಿರೋಧಿಸಬೇಕಾಗಿದೆ. ಇಲ್ಲದ್ರೆ ದೇಶವನ್ನು ಉಳಿಸ್ಕೊಳ್ಳೋ ಅಂತಹ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲೂ ಇದೆ. ಅದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದಾಗಿ ನಾವು ಈ ಅಮಿತ್ ಶಾ, CT ರವಿ ಇವರು ಯಾರೇ ಆಗಿದ್ರು ಕೂಡ, ಈ ಸಂಘ ಪರಿವಾರದ ಯಾವುದೇ ವ್ಯಕ್ತಿಗಳಾಗಿದ್ದರೂ ಕೂಡ ಅವ್ರ ವಿರುದ್ಧ ನಾವು ಪ್ರತಿರೋಧವನ್ನು ತೋರಿಸ್ತಾ, ನಮಗೆ ಅಂಬೇಡ್ಕರ್ ಕೊಟ್ಟಿರುವಂತಹ ಮಾರ್ಗ ಅಂದರೆ ಸಂವಿಧಾನ ಮಾರ್ಗ, ಆ ಮಾರ್ಗವನ್ನೇ ಅನುಸರಿಸಿಕೊಂಡು ನಾವು ಯಾವುದೇ ಒಂದು ಹಿಂಸೆಗೆ ಹೋಗದೆ ಅಹಿಂಸೆಯನ್ನೇ ನಂಬಿಕೊಂಡು ನಾವು ಹೋರಾಟಗಳನ್ನು ಮಾಡ್ತಾ ಬರಬೇಕು ಅಂತೇಳಿಬಿಟ್ಟು ನಮ್ಮ ಈ ಒಂದು ಸಂಘಟನೆ ಮೂಲಕ ನಾವು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೈ ಭೀಮ್. ಅಂಬೇಡ್ಕರ್ ವಿರೋಧಿ ಗೃಹ ಮಂತ್ರಿಗೆ ಹೇಳಿ ಧಿಕ್ಕಾರ.